ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ಸಿಲಿಕಾನ್ ಸಿಟಿ ಎಂದೇ ಕರೆಸಿಕೊಳ್ಳುವ ಬೆಂಗಳೂರಿನ ಅತಿ ಭಯಂಕರವಾದ 7 ಜಾಗಗಳನ್ನು. ನಂಬರ್ 1, ಟೆರ್ರಾವೆರಾ. ಬೆಂಗಳೂರಿನ ಅತ್ಯಂತ ಪಾಳು ಬಿದ್ದ ಮನೆ. ಹಳೆಯ ನಿರ್ಜನವಾದ ಮಹಲು ಟೆರ್ರಾವೆರಾ ಬೆಂಗಳೂರಿನ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಮನೆಯನ್ನು 1943ರಲ್ಲಿ ಇಜೆವೆಲ್ಲಾ ನಿರ್ಮಿಸಿದರು. ಇವರಿಗೆ 2 ಹೆಣ್ಣು ಮಕ್ಕಳಿದ್ದು, ಡೋಲ್ಸಾ ಮತ್ತು ವೆರ್ರಾ. 2002ರಲ್ಲಿ ಪಿಯಾನೋ ಶಿಕ್ಷಕಿಯಾಗಿದ್ದ ಡೋಲ್ಸಾ ದಾಳಿಕೋರರಿಂದ ಬರ್ಬರವಾಗಿ ಕೊಲೆಯಾಗಿದ್ದರು. ಆಕೆಯ ದೇಹವನ್ನು ಆವರಣದಲ್ಲಿ ಹೂತು ಹಾಕಿದ್ದರು. ತನ್ನ ಸಹೋದರಿಯ ಮರಣದ ನಂತರ ವೆರ್ರಾ ಮನೆಯಿಂದ ಹೊರಬಂದರು. ವಿಲ್ಟೇಜ್ ಕಾರು ಮತ್ತು ಪೀಠೋಪಕರಣಗಳು ಸೇರಿದಂತೆ ಎಲ್ಲ ಅಮೂಲ್ಯ ವಸ್ತುಗಳನ್ನು ಬಿಟ್ಟು ಹೋದಳು. ಅಂದಿನಿಂದ ತಲೆ ಕೆಳಗಾದ ಶಿಲುಬೆಗಳು, ನಿಗೂಢ ಶಬ್ದಗಳು ಮತ್ತು ವಿಲಕ್ಷಣ ದೃಶ್ಯಗಳಂತಹ ಪೈಶಾಚಾರಿ ಚಿಹ್ನೆಗಳು ಮನೆಯಲ್ಲಿ ಸಾಮಾನ್ಯವಾಗಿದ್ದವು. ಕಾರು ಮತ್ತು ಪೀಠೋಪಕರಣಗಳನ್ನು ಚಿತ್ರಿಸಲು ಮನೆಯೊಳಗೆ ಹೋದವರು ಡೇಟಾ, ಬ್ಯಾಟರಿ ಸಮಸ್ಯೆಗಳಿಂದ ಹಿಂತಿರುಗಿದರು ಮತ್ತು ಈ ದೆವ್ವದ ಮನೆಯನ್ನು ಕೆಡವಲಾಗಿದೆ. ನಂಬರ್ 2, ಕಲ್ಪನಿ ಸ್ಮಶಾನ. ಬೆಂಗಳೂರಿನ ಅತ್ಯಂತ ಭೂತ ಸ್ಮಶಾನಗಳಲ್ಲಿ ಇದು ಒಂದು. ಬೆಂಗಳೂರಿನ ಅತ್ಯಂತ ಪಾಳು ಬಿದ್ದ ಮನೆಯ ಬಗ್ಗೆ ನೀವು ಓದಿದ ನಂತರ ಸ್ಮಶಾನಗಳು ನಿಮ್ಮನ್ನು ಹೆಚ್ಚು ಆಕರ್ಷಿಸುವುದಿಲ್ಲ. ಆದರೆ ನಿಲ್ಲಿ, ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವ ಜಾಗ. ನೀವು ಕೇಳಿದ ಅಥವಾ ಭೇಟಿ ನೀಡಿದ ಇಂತಹ ಸ್ಮಾರಕಗಳಿಗಿಂತ ಹೆಚ್ಚು ಭಯಪಡುವುದು ಖಚಿತ. ತೆವಲುವ ವ್ಯಕ್ತಿಯೊಬ್ಬ ಸಮಾಧಿಯ ಸುತ್ತ ತಿರುಗಾಡುವುದನ್ನು ಮತ್ತು ಸಮೀಪಿಸಿದಾಗ ಕಣ್ಮರೆಯಾಗಿದ್ದನ್ನು ಹಲವಾರು ದಾರಿ ಹೋಕರು ವರದಿ ಮಾಡಿದ್ದಾರೆ. ಸ್ಮಶಾನಕ್ಕೆ ಹೋಗುವವರು ಕೆಲವು ಸಮಾಧಿಗಳ ಬಳಿ ಗಾಳಿ ತುಂಬಾ ಭಾರವಾಗಿದ್ದು ಉಸಿರಾಡಲು ಕಷ್ಟವಾಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಸ್ಮಶಾನದಲ್ಲಿದ್ದಾಗ ಯಾರೋ ತಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬ ವಿಚಿತ್ರ ಅನುಭವವೂ ಆಗಿರುವುದುಂಟು. ವಾಸ್ತವವಾಗಿ ಈ ಸ್ಥಳವು ತುಂಬಾ ಭಯಾನಕವಾಗಿದ್ದು, ಸೂರ್ಯಾಸ್ತದ ನಂತರ ಕಾವಲುಗಾರರು ಸಹ ಸಮಾಧಿಯ ಬಳಿ ಹೋಗುವುದಿಲ್ಲ. ನಂಬರ್ 3, ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಶತಮಾನದಷ್ಟು ಹಳೆಯದಾದ ಆಸ್ಪತ್ರೆ ಕೆಲವು ವರ್ಷಗಳ ಹಿಂದಷ್ಟೇ ದೆವ್ವಗಳ ನೆಲೆಯಾಗಿತ್ತು. ಕೆಲವು ದಶಕಗಳ ಹಿಂದಷ್ಟೇ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಮಹಿಳೆಯ ಭೂತ ಎಂದು ನಂಬಲಾಗಿದೆ. ಆಸ್ಪತ್ರೆಯ ಶವಗಾರದಲ್ಲಿ ವಿಲಕ್ಷ ಘಟನೆಗಳು ನಡೆಯುತ್ತಿವೆ ಎಂದು ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಜನರು ಹೇಳಿಕೊಂಡಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಆಸ್ಪತ್ರೆಯ ಆವರಣದಲ್ಲಿದ್ದು ಮರವೊಂದರ ಬಳಿ ಆತ್ಮವನ್ನು ನೋಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆಸಕ್ತಿದಾಯಕ ಸಂಗತಿ ಏನೆಂದರೆ, ಜನರನ್ನು ಎದುರಿಸುವಂತೆ ಹೇಳಲಾಗುವ ಹೆಚ್ಚಿನ ದೆವ್ವಗಳಿಗಿಂತ ವಿಭಿನ್ನವಾಗಿದೆ. ಇದು ಹೆಚ್ಚು ಮೋಜಿನ ಪ್ರೇತವಾಗಿದ್ದು ಜನರನ್ನು ಎದುರಿಸುವುದಿಲ್ಲ. ಅದು ಆಹಾರವನ್ನು ಮಾತ್ರ ಕದಿಯುತ್ತದೆ. ರಾತ್ರಿಯಲ್ಲಿ ಜೋರಾಗಿ ಅಳುತ್ತದೆ. ಮತ್ತೊಂದು ಆತ್ಮವು ಆಸ್ಪತ್ರೆಯಲ್ಲಿ ತಿರುಗಾಡುತ್ತದೆ ಎಂದು ಭದ್ರತಾ ಸಿಬ್ಬಂದಿ ಹೇಳಿಕೊಂಡಿದ್ದಾರೆ. ನಂಬರ್ 4, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭಾರತದ ಅತ್ಯಂತ ಭಯಾನಕ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ವಿಮಾನ ನಿಲ್ದಾಣಗಳು ಜನರಿಂದ ಕಿಕ್ಕಿರಿದು ತುಂಬಿರುತ್ತವೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರೇತಗಳ ಕಾಟಕ್ಕೆ ಒಂದಾಗಿದೆ. ಟ್ಯಾಕ್ಸಿ ಡ್ರೈವರ್ಗಳಿಂದ ಹಿಡಿದು ಸಿಬ್ಬಂದಿಗಳವರೆಗೆ ಬಿಳಿ ಸೀರೆಯಲ್ಲಿ ಮಹಿಳೆಯೊಬ್ಬಳನ್ನು ನೋಡುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ. ವಾಸ್ತವವಾಗಿ ಪೈಲಟ್ ಮತ್ತು ಗ್ರೌಂಡ್ ಸ್ಟಾಫ್ ಕೂಡ ಮಹಿಳೆಯೊಬ್ಬಳನ್ನು ಸಮೀಪಿಸುತ್ತಿದ್ದಂತೆ ಕಣ್ಮರೆಯಾಗಿರುವುದನ್ನು ನೋಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಇನ್ಫ್ರಾರೆಡ್ ಕ್ಯಾಮೆರಾ ವಿಮಾನ ನಿಲ್ದಾಣದಲ್ಲಿ ಈ ನಿಗೂಢ ಮಹಿಳೆಯ ಚಿತ್ರವನ್ನು ಸೆರೆ ಹಿಡಿದಿದೆ. ವಿಮಾನ ನಿಲ್ದಾಣವನ್ನು ಕಾಡುವುದು ಮಹಿಳೆ ಮಾತ್ರವಲ್ಲ ಎಂದು ಕೆಲವರು ಹೇಳಿಕೊಂಡಿದ್ದಾರೆ. ಅವರ ಪ್ರಕಾರ BIAL ನ ಎಸ್ಕಲೇಟರ್ನ ಬಳಿ ತಲೆಯಿಲ್ಲದ ಭೂತವೊಂದು ಆಗಾಗ ಕಾಣಬಹುದು. ನಂಬರ್ 5, ರಾಷ್ಟ್ರೀಯ ಹೆದ್ದಾರಿ 4. ಬೆಂಗಳೂರಿನ ಅತ್ಯಂತ ಭಯಾನಕ ರಸ್ತೆಗಳಲ್ಲಿ ಒಂದಾಗಿದೆ. ಹೆದ್ದಾರಿಗಳು ಮತ್ತು ಹಾಂಟೆಡ್ ಕಥೆಗಳು ಒಂದಾಗಿ ಹೋಗುತ್ತವೆ. ಬೆಂಗಳೂರಿನ NH4 ನಲ್ಲಿ ಪ್ರಯಾಣಿಸುತ್ತಿದ್ದ ಅನೇಕ ಜನರು ನಿರೀಕ್ಷೆಗೂ ಮೀರಿದ ಸಂಗತಿಯನ್ನು ಮಾರ್ಗಗಳಲ್ಲಿ ಎದುರಿಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಮತ್ತು ಹಲವಾರು ಘಟನೆಗಳು ವರದಿಯಾಗಿದೆ. ಒಂದು ನಿರ್ದಿಷ್ಟ ಕಥೆಯು ಹೆಚ್ಚಿನ ಗಮನ ಸೆಳೆಯುತ್ತದೆ. ಹೆದ್ದಾರಿಯಲ್ಲಿ ವಾಹನ ಚಲಾಯಿಸುತ್ತಿದ್ದ ವ್ಯಕ್ತಿಯೊಬ್ಬ ಮಧ್ಯರಾತ್ರಿ ಯುವತಿಗೆ ಲಿಫ್ಟ್ ಕೊಡಲು ನಿಲ್ಲಿಸಿದ. ಹುಡುಗಿ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದಾಗ ಅವಳು ಕಣ್ಮರೆಯಾದಳು. ಭಯಾನಕ ಸಂಗತಿ ಏನೆಂದರೆ, ಹುಡುಗಿ ಮತ್ತೆ ಕಾಣಿಸಿಕೊಂಡು ಜೋರಾಗಿ ನಗಲು ಪ್ರಾರಂಭಿಸಿದಳು. ಪ್ರಾಣ ಭಯದಿಂದ ವ್ಯಕ್ತಿ ಸ್ಥಳದಿಂದ ಓಡಿ ಹೋದನು. ನಂಬರ್ 6, ಹೊಸಕೋಟೆ ಮಾರ್ಗ. ಬೆಂಗಳೂರಿನ ಅತ್ಯಂತ ಭಯಾನಕ ರಸ್ತೆಗಳಲ್ಲಿ ಒಂದಾಗಿದೆ. ಹೊಸಕೋಟೆ ಮಾರ್ಗದಲ್ಲಿ ಹಲವಾರು ವಾಹನ ಸವಾರರು ಈ ಸಮಸ್ಯೆಯನ್ನು ಎದುರಿಸಿದ್ದಾರೆ ಎನ್ನಲಾಗಿದೆ. ಮಹಿಳೆಯೊಬ್ಬಳು ಲಿಫ್ಟ್ ಕೇಳಿದ ಆಟೋ ಡ್ರೈವರ್ ಬಗ್ಗೆ ಜನಪ್ರಿಯ ಕಥೆಗಳು ಸುತ್ತುತ್ತಿವೆ. ಮಹಿಳೆಯೊಬ್ಬಳು ತನ್ನ ಬಳಿ ಹಣವಿಲ್ಲವೆಂದು ಚಾಲಕನಿಗೆ ಲಿಫ್ಟ್ ಕೇಳಿ ಮನವಿ ಮಾಡಿಕೊಂಡರು. ಚಾಲಕನು ಒಪ್ಪಿ ಮಹಿಳೆಯನ್ನು ಒಳಗೆ ಕಾಲಿಡಲು ಕೇಳಿದಾಗ ಅವಳು ಅಂಗವಿಕಲೆಯಾಗಿರುವುದರಿಂದ ಹೊರಗೆ ಬಂದು ಸಹಾಯ ಮಾಡುವಂತೆ ಚಾಲಕನನ್ನು ವಿನಂತಿಸಿಕೊಂಡಳು. ಚಾಲಕ ಆಟೋದಿಂದ ಹೊರಬರಲು ನಿರಾಕರಿಸಿದನು ಮತ್ತು ಆಗ ಮಹಿಳೆ ಜೋರಾಗಿ ನಗಲು ಪ್ರಾರಂಭಿಸಿದಳು. ಒಂದು ವೇಳೆ ಹೊರಗೆ ಕಾಲಿಟ್ಟಿದ್ದರೆ ಚಾಲಕನ ಕೊಲೆಯಾಗುತ್ತಿತ್ತು ಮತ್ತು ಆಟೋದೊಳಗೆ ವಿಗ್ರಹ ಮತ್ತು ಪವಿತ್ರ ಚಿತ್ರಗಳು ಇರುವುದರಿಂದ ಮಹಿಳೆಗೆ ಪ್ರವೇಶಿಸಲು ಸಾಧ್ಯವಾಗಿಲ್ಲ ಎಂದು ಅವರು ಹೇಳುವರು.
ನಂಬರ್ 7, ಎಂಜಿ ರಸ್ತೆಯಲ್ಲಿರುವ ಕಾಲ್ ಸೆಂಟರ್. ಬೆಂಗಳೂರಿನ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ದುರಂತ ಸಾವು. ಎಂಜಿ ರಸ್ತೆಯಲ್ಲಿರುವ ಕಾಲ್ ಸೆಂಟರ್ ಅನ್ನು ಭೂತದ ಸ್ಥಳ ಎಂದು ಮಾಡಲಾಗಿದೆ. ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ಕಾರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ. ಚಾಲಕ ಮದ್ಯದ ಅಮಲಿನಲ್ಲಿ ಅಪಘಾತದ ನಂತರ ಮಹಿಳೆಯನ್ನು ಚೀರುತ್ತಾ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾನೆ. ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆ. ಪ್ರತಿ ವರ್ಷ ಅದೇ ರಾತ್ರಿ ಮಹಿಳೆ ಕಿರುಚಾಟ ಕೇಳುವುದನ್ನು ಅನೇಕರು ಹಂಚಿಕೊಂಡಿದ್ದಾರೆ.